ಮಹಿಳೆಯೊಬ್ಬರನ್ನ ಕೊಲೆ ಮಾಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿರೇಪಡಸಲಗಿ ಗ್ರಾಮದ ತೋಟದ ಮನೆಯಲ್ಲಿ ಜರುಗಿದೆ. ಜನವರಿ 15ರ ಅಂದಾಜು 5 ಗಂಟೆ ಸಂದರ್ಭದಲ್ಲಿ ಹೊರಜಗತ್ತಿಗೆ ಮಾಹಿತಿ ಲಭ್ಯವಾಗಿದ್ದು, ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್, ಜಮಖಂಡಿ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್, ಸಿಪಿಐ ಮಲ್ಲಪ್ಪ ಮಟ್ಟಿ ಹಾಗೂ ಸಾವಳಗಿ ಪಿಎಸ್ಐ ಅಪ್ಪು ಐಗಳೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಕೊಲೆಯಾದ ಮಹಿಳೆಯನ್ನ 45 ವರ್ಷ ವಯಸ್ಸಿನ ಯಮನವ್ವ ಸಿದ್ದನಗೌಡ ಪಾಟೀಲ್ ಎಂದು ಗುರುತಿಸಲಾಗಿದೆ. ಮಹಿಳೆಯ ಕೆನ್ನೆ ಮತ್ತು ಕತ್ತಿನ ಭಾಗದಲ್ಲಿ ಗಾಯದ ಗುರುತುಗಳು ಕಂಡು ಬಂದಿದ್ದು, ಕತ್ತು ಹಿಚ್ಚುಕಿ ಕೊಲೆ ಮಾಡಲಾಗಿದೆ ಎಂದು ಶಂಕಿಸಲಾಗಿದೆ. ಸದ್ಯಕ್ಕೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ತನಿಖೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಪೊಲೀಸರ ತನಿಖೆಯಿಂದಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ಕೊಲೆ ಆರೋಪಿಗಳನ್ನ ಬಂಧಿಸುವ ನಿಟ್ಟಿನಲ್ಲಿ ಪೊಲೀಸರು ಬಲೆಯನ್ನ ಬೀಸಿದ್ದು, ಸದ್ಯಕ್ಕೆ ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಎಸ್ಪಿ ಸಿದ್ಧಾರ್ಥ ಗೋಯಲ್ ಅವರು ಮಾತನಾಡಿ ಮಾಹಿತಿ ನೀಡಿದ್ದು ಹೀಗೆ. ಸುಮಾರು 6 ಗಂಟೆಗೆ ನಮಗೆ ಮಾಹಿತಿ ಬಂತು. ಹಿರೇಪಳಸಗಿ ಒಂದು ಊರಲ್ಲಿ 40 ಇಂದ 50 ವರ್ಷ ಒಬ್ಬರು ಮಹಿಳೆದು ಮರ್ಡರ್ ತರ ಡೆತ್ ಆಗಿದೆ ಅಂತ ಇನಿಷಿಯಲಿ ಮಾಹಿತಿ ಬಂತು. ನಮ್ಮ PSI, ನಮ್ಮ ಇನ್ಸ್ಪೆಕ್ಟರ್, ನಮ್ಮ DSP ಅವರು ವಿಸಿಟ್ ಮಾಡಿದಾಗ ನಮಗೆ ಮರ್ಡರ್ ತರ ಅಂತ ಡೆತ್ ಡೌಟ್ ಬಂತು. ಆ ವಿಚಾರವಾಗಿ ನಾವು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕರೆದಿದ್ದೀವಿ. ಈಗ ಅವರು ಸೀನ್ ಇನ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಾನು ಕೂಡ ಸ್ಪೀನ್ ವಿಸಿಟ್ ಮಾಡಿದ್ದೀನಿ. ಈ ವಿಚಾರವಾಗಿ ಮತ್ತೆ ಯಾವ ರೀತಿ ಆಗಿದೆ, ಆಫೀಸ್ ಏನಾಗಿದೆ, ನಾವು ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ. ಈಗ ತನಿಖೆ ಆದ ನಂತರ ಗೊತ್ತಾಗುತ್ತೆ ಯಾವ ರೀತಿ ಆಫೆನ್ಸ್ ಆಯಿತು. ಕೆಲವು ಜನಕ್ಕೆ ನಾವು ಡಿಟೈನ್ ಮಾಡಿದ್ದೀವಿ, ಬಟ್ ಆಸ್ ಸಸ್ಪೆಕ್ಟ್ ತರ ಅಷ್ಟೇ ಹೇಳಿದ್ದೀವಿ. ಈಗ ಇನ್ಸಿಡೆಂಟ್ ಗೊತ್ತಾದ ನಂತರ ನಮ್ಗೆ ಈಗ ಜಸ್ಟ್ 2-3 ಅವರ್ಸ್ ಅಷ್ಟೇ ಆಯ್ತು. ನಮ್ಮವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಆದ ನಂತರ ನಮ್ಗೆ ಯಾರ ಮೇಲೆ ಡೌಟ್ ಸಿಗತ್ತೆ, ಏನ್ ಸ್ಟೋರಿ ಕನ್ಫರ್ಮ್ ಆಗುತ್ತೆ, ಅದ್ರ ಪ್ರಕಾರ ನಾವು ಮುಂದಿನ ಕೆಲಸ ಮಾಡ್ತೀವಿ. ಮಾಡೋ ತರಾನೇ ಅಪೀರ್ ಆಗ್ತಾ ಇದೆ. ಮಾಡೋ ಲೆಕ್ಕ ಹಾಕಿನೇ ನಾವು ತಗೋತಾ ಇದ್ದೀವಿ. ಆ ಸೀರಿಯಸ್ನೆಸ್ ಇಂದಾನೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ.